ದೇವ್ರಿಗೆ ಸೀರೆ ಓಡಿಸೋರು ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಕೊಟ್ಬಿಟ್ರು. ಇದೇ ನಮ್ಮ ದೇವರದು ಫೈನಲ್ ಲುಕ್. ಫುಲ್ ಕೆಳಗಡೆ ಒಂದು ದೊಡ್ಡದೈತೆ ಸ್ಕ್ರೀನ್ ನೋಡಿದ್ಯಾ? ಎಲ್ಲ ಜೋಡ್ಕೊಂತವ್ರು. ಸೀರೆ ಉಡಿಸ್ತವ್ರೆ, ಲಕ್ಷ್ಮಿಗೆ ಉಡಿಸ್ತವ್ರೆ. ಕತ್ರಿ ಪಪ್ಪ ಹತ್ರನೇ ಐತೆ. ಮತ್ತೆ ಹೇಳ್ಬೇಕ್ರೆ ನಾನೇ ಭಾಗ್ಯಶಾಲಿ, ಅದಕ್ಕೆ ನಾನೇ ಮಾಡಿದ್ದೀನಿ. ಇಲ್ಲಿ ನಮ್ಮಪ್ಪ ಎಲ್ಲ ತಿಂಡಿ ತಂದಿದ್ದಾರೆ. ಓಂ ಶ್ರೀ ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೋಡು ರೈಲು ಬದುಕಿನಲ್ಲಿ. ಇವರಿಬ್ಬರೇ ಸೀರೆ ಉಡಿಸ್ತವ್ರೆ. ಆ್ಯಕ್ಚುಲಿ ನಾವು ಬೇರೆಯವ್ರಿಗೆ ಹೇಳಿದ್ವಿ, ಅವ್ರು ಬಂದಿಲ್ಲ, ಅದಕ್ಕೆ ಇವರೇ ಕಟ್ತವ್ರೆ. ಸೀರೆ ಉಡಿಸ್ತವ್ರೆ ಲಕ್ಷ್ಮಿಗೆ. ಬಟ್ಟೆ ಸೀರೆ ಉಡಿಸ್ತವ್ರೆ. ಕತ್ರಿ ಪಪ್ಪ ಹತ್ರನೇ ಐತೆ. ಕರೆಕ್ಟ್ ಆಗಿ ಕತ್ರಿ ಇಲ್ಲಿ ಕಟ್ ಮಾಡೋದು. ಮೊಡ್ಚೋರಲ್ಲ ಅಲ್ಲಿಗೆ ಪಪ್ಪ. ಹೆಂಗೈತೆ ಸೀರೆ? ಆಯ್ತಾ? ಇದೇ ಸೀರೆ ಲಕ್ಷ್ಮಿ ತಂದಿ ಬಾಕ್ಸ್ ಅಲ್ಲೈತೆ. ನಾ ಕಟ್ ಮಾಡಲ್ಲ. ಆಯ್ತಾ? ಮತ್ತೆ ಹಿಂಗೆ ನೀನ್ ದಪ್ಪ ಹಿಡ್ ನೋಡು, ನಾನು ಎಷ್ಟು ಕಡಿಮೆ ಹಿಡಿದ್ವಿ ನೋಡು. ನೀನ್ ಅಗ್ಲ ಹಿಡ್ತಿದ್ಯಾ, ಅವಾಗ ನೆರಿಗೆ ದಪ್ಪ ಬಿಟ್ಟ. ಆಯ್ತಾ? ಸೀರೆ ನೆರಿಗೆ ಇಟ್ಕೊಡ್ತೀನಿ ಕೊಡು. ಅದೊಂದು ಚೆನ್ನಾಗಿರೋಲ್ಲ. ಅಷ್ಟೇ ಹೇಳೋದು. ಬಂತು. ಕೆಳಗೆ ಬಿಡು, ಇನ್ನೂ ಕೆಳಗೆ ಬಿಡು, ಇನ್ನೂ ಹೇಳ್ಕೊ. ಟೈಮ್ ಬಂದ್ಬಿಟ್ಟು 8:15. ನೆರಿಗೆ ಇಟ್ಕೊಡ್ತೀನಿ. ಏನಿವೆಲ್ಲ ಇಲ್ಲಿ ನಮ್ಮ ಮನೆ ಡೆಕೋರೇಷನ್ಗೆ ಎಲ್ಲ ಐಟಮ್ಸ್ ಬರ್ತೈತೆ. ಆರಾಮ್ಸೆ ಗೋಡೆ ಸೆ एक एक लेकर आना यार, वो वाला. हाँ ಇಲ್ಲೆಲ್ಲ ಡೆಕೋರೇಷನ್ಗೆ ರೆಡಿ ಮಾಡ್ಕೊತವ್ರೆ. ಆ ಸೋರ್ ಕಷ್ಟ. ಅವು ಕಟ್ ಮಾಡ್ಬಿಟ್ಟು ಅದು ಇಲ್ಲಿ ಬಿಡು, ಅದು ಚೆನ್ನಾಗೋಗುತ್ತೆ. ಅದು ಚೆನ್ನಾಗೋಗುತ್ತೆ ಸಿಂಪಲ್ ಆಗಿ, ಅದೇ ಚೆನ್ನಾಗಿರೋದು. ದೇವ್ರಿಗೆ ನೇಲ್ ಪಾಲಿಶ್ ಹಾಕ್ತಾರೆ. ಈ ವರ್ಷ ದೇವ್ರ ಸೀರೆ ನಾವೇ ಉಡ್ಸಿರೋದು. ಈ ವರ್ಷ 7 ಪಪ್ಪ ಮಮ್ಮಿನೇ ಸೇರ್ಕೊಂಡು ಸೀರೆ ಉಡ್ಸೋರು. ತೊಳಿಬೇಡ್ರಿ, ಒರೆಸ್ಬೇಡ್ರಿ, ಕೂತ್ಕೊಂಡ್ಕೈನ ಮೊನ್ನೆ ತಂದಿದ್ದೆ. ಇದೇ ನಮ್ಮ ದೇವರದು ಫೈನಲ್ ಲುಕ್. ಫುಲ್ ಆಮೇಲೆ ತೋರಿಸ್ತೀರಿ ನಾವು. ಇವಾಗ ಸದ್ಯಕ್ಕೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಟಯರ್ಡ್ ಆಗಿದ್ದೀರಿ. ಇದೆಲ್ಲ ಇನ್ನು ಅರ್ಧ ಜೋಡಿಸ್ಬೇಕು. ಅಲ್ಲೊಂದು ಚಾಪೆ ಬರೋದಿದೆ, ಸೊ ಹಾಗಾಗಿ ಸೊ
ನಮ್ಮ ಮನೆಗೆ ದೇವ್ರಿಗೆ ಸೀರೆ ಉಡ್ಸೋರು ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಬಿಟ್ರು ನಮಗೆ. ಫುಲ್ ದೃಷ್ಟಿ ಮೇ ಬಿ ಎಲ್ಲರಿಗೂ ಗೊತ್ತು ನಾವು ಹೆಂಗೆ ಕೂರಿಸ್ತೀರಿ ಅಂತ. ಎಲ್ಲರೂ ಫೋನ್ ಮಾಡಿ ಬೇರೆ ಕೇಳ್ತಿದ್ರು ಏನು ಡೆಕೋರೇಷನ್ ಅಂತ. ಸೊ ಹಾಗಾಗಿ ಅದೊಂದು ಕೈ ಕೊಟ್ಟರು. ಆಮೇಲೆ ಡೆಕೋರೇಷನ್ ಅರ್ಧಕ್ಕೆ ನಿಂತೋಗ್ಬಿಟ್ಟಿತ್ತು, ಫ್ಲವರ್ಸ್ ಇಲ್ದಿರೋ. ಅಪ್ಪ ಎಷ್ಟು ದೃಷ್ಟಿ, ಹಾಕೋಕ್ಕಿಂತ ಮುಂಚೆನೇ ಇಷ್ಟೊಂದು ದೃಷ್ಟಿ. ಲಾಸ್ಟ್ ಮೂಮೆಂಟ್ ಜಾಸ್ತಿ. ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಚೆನ್ನಾಗಿ ಬಂತು. ದೇವ್ರ ಸೀರೆ ಹೆಂಗೋ ನಾನು ಮಮ್ಮಿ ಸಿಂಧು ಪಪ್ಪ ಇಷ್ಟು ಜನ ಸೇರಿಕೊಂಡು ನಮ್ಮಪ್ಪ ಸ್ವಲ್ಪ ಐಡಿಯಾ ಕೊಟ್ಟರು ದೇವ್ರ ಸೀರೆ ಹೊರ್ಸೋದಕ್ಕೆ. ಸೊ ಹಾಗಾಗಿ ನಾವು ದೇವ್ರ ಸೀರೆ ಚೆನ್ನಾಗಿ ಉಡ್ಸ್ದಂಗೆ ಆಯಿತು. ಇವಾಗ ಇದನ್ನೆಲ್ಲ ಜೋಡಿಸ್ಬಿಟ್ಟು ಮನೆ ಕಸ ಗುಡಿಸಿ ಒರೆಸ್ಬಿಟ್ರಿ ನಾವು. ನೀವು ನೋಡ್ಬೋದು ಎಷ್ಟು ಸ್ವೆಟ್ ಆಗಿದ್ರಿ. ಮನೆ ಕಸ ಗುಡಿಸಿ ಒರೆಸ್ಬಿಟ್ರಿ. ಇವಾಗ ದೇವ್ರಿಗೆ ಇಟ್ಬಿಟ್ಟು ಇದೆಲ್ಲ ಹಣ್ಣೆಲ್ಲ ಜೋಡಿಸ್ಬಿಟ್ರೆ ಆಗೋಯ್ತು. ಬೆಳಗ್ಗೆ ತೋರಿಸ್ತೀನಿ ಫುಲ್ ಲುಕ್ ಹೆಂಗಿದೆ ಅಂತ. ಎತ್ಕೊಂತೀಯಾ? ನಾನು ಎತ್ಕೊಂಡ್ಬರ್ತೀನಿ ಇವತ್ತು. ಆದಿತ್ಯನೋ ಅಂಕಲ್ಲು ಕೆಳಗಡೆ ಒಂದು ದೊಡ್ಡದೈತೆ ಸ್ಕ್ರೀನ್ ನೋಡಿದ್ಯಾ? ಇದೇನಾ? ಫಸ್ಟ್ ಸೆಂಟರ್ ಐತಲ್ಲ ನೋಡಿ ದೇವರು ಕರೆಕ್ಟಾಗಿ ಹಾಕಿದ್ದೀನಿ ನಾನು. ಇಲ್ಲ ಎಲ್ಲ ರೆಡಿ. ನಾನು ಪಿನ್ ಕೊಡ್ಮ ಅವ್ರೆ ಹೂವು ಇಟ್ಬಿಟ್ಟು ಅಲ್ಲಿ ಲಕ್ಷ್ಮೀ ಕೂರಿಸೋ ಮಳೆ ಚೂರು ಇಟ್ಕೊಟ್ರೆ ದೇವ್ರ ಸಣ್ಣ ಸರಿ ಒಂಚೂರು ನಿನ್ನ ಎದುರು ಮಾಡ್ತೀನಿ. ಇವಾಗ ಇದೆಲ್ಲ ಇಡ್ತವ್ರೆ. ಅಷ್ಟೇ. ಅದು ಸೆಂಟ್ರಾಗಿ ಇಟ್ಬಿಡೋದನ್ನ ನಿಂಗೆ ಹಿಂಗೆ ಇಕ್ಕಂದ್ರೆ ಕರೆಕ್ಟಾಗಿ ಆಗುತ್ತಾ? ಬೇಡ ಸೆಂಟ್ರಿಗೆ ಇಕ್ಕೋದಕ್ಕ. ಅಲ್ಲಿ ಬರ್ಬೇಕು. ಅಲ್ಲಿ ಇಟ್ಟಿದ್ದೆ ಅವರು ಸೆಂಟ್ರಲ್ಲಿ. ಹಿಂಗೆ ಇಲ್ಲಿನಾ? ಇನ್ನೊಂಚೂರು ಸೆಂಟ್ರಿಗೆ ಬರ್ಬೇಕು ಮಾಡಿ. ಅದಕ್ಕೆ ಮನೆ ಇಟ್ಬಿಟ್ರೆ ಮನೆ ಎತ್ಕೊಂಬರ್ಲಾ? ಎಲ್ಲೈತೆ ಮನೆ? ಅಲ್ಲವಲ್ಲ ಅದು ಐಟ್ ಆಗ್ತದೆ ಜಾಸ್ತಿ ಅನ್ಸಿತ್ಲಿ. ಅದೇ ಕರೆಕ್ಟ್ ಐತೆ. ಅವ್ರೇ ಕಾಣಿಸಲ್ಲ ಆಮೇಲೆ ನೋಡ್ಕೊ. ಹಿಂಗ್ ನೋಡ್ಮ. ಆನೆಗಳು ಹಿಂಗ್ ಬರ್ಬೇಕು. ಆನೆ ಇಡ್ತಾವಳ. ಈ ದೊಡ್ಡ ಹೂವನ್ ಮಧ್ಯದಲ್ಲಿ ಇಟ್ಬಿಟ್ಟು ಚಿಕ್ಕ ಹೂವನ್ ಆ ಕಡೆಗೆ ಇಕ್ಲಾ? ಚಿಕ್ಕದು ದೊಡ್ಡದು. ಇವಾಗ ಚಿಕ್ಕ ಕಾಣಿಸಲ್ಲ. ಇಲ್ಲ ಚೆನ್ನಾಗೈತೆ. ಇನ್ನೊಂಚೂರು ಮುಂದೆ ಇಕ್ತೇನ ನೋಡು, ಆ ಕಡೆ ಇರೋದ್ನ. ಚಿಕ್ಕದೇ ಈ ಕಡೆ. ಆ ಕಡೆ ಫೈನಲ್ ಆಗಿ ರೆಡಿ ಆಯ್ತು. ದೇವ್ರಿಗೂ ಹಾಕ್ಬೇಕಷ್ಟೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ NJC ವ್ಲಾಗ್. ಸೊ ಇವತ್ತು ಹಬ್ಬದ ಫಸ್ಟ್ ಡೇ. ಮತ್ತು ನಾನು ಬೆಳಗ್ಗೆ ಸೀರೆ ಉಟ್ಕೊಂಡಿದ್ದೀನಿ ಯೆಲ್ಲೋ ವಿತ್ ಗ್ರೀನ್ ಕಲರ್. ಆ್ಯಂಡ್ ಲೈಟಾಗಿ ಏನೂ ರೆಡಿ ಆಗಿಲ್ಲ, ಜಸ್ಟ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನು, ಒಂದು ಬೊಟ್ಟು ಅಷ್ಟೇ ಇಟ್ಕೊಂಡಿದ್ದೀನಿ. ಇವಾಗ ಪೂಜೆ ಮಾಡಬೇಕು. ಬೆಳಗ್ಗೆ ಒಂದು 6 o'clock ಆಗಿದೆ. 5 o'clockಗೆ ಎಬ್ಬರಿಸಿದ್ರು. ಬನ್ನಿ ನೋಡೋಣ ಹೇಗೆಲ್ಲ ನಡೆಯುತ್ತೆ ಪೂಜೆ ಅಂತ. ಬೆಳಿಗ್ಗೆ ಎಲ್ಲ ರೆಡಿ ಆಗಿದ್ದೀರಾ? ಮನೆ ದೇವ್ರನೆ ಬಾ ಆಮೇಲೆ ಕಟ್ಕೊಂಡು ಬಾ ಹುಡ್ರಿ. ಕಡಿಯಲ್ಲ ಹಚ್ಚು ಅಷ್ಟು ಬರ್ತೀನಿ. ಆಯ್ತು. ಬಿರಿಯಾನಿ ಮಾಡ್ಬೇಕಾಯ್ತು. ಶಿಕ್ಷೆ ಅಷ್ಟ ಮಾಡಮ್ಮ. ಆರೋಗ್ಯ ಲಕ್ಷ್ಮಿ ಅಷ್ಟಲಕ್ಷ್ಮಿ ಕುಬೇರ ಲಕ್ಷ್ಮಿ ಓಂ ಗಜಲಕ್ಷ್ಮಿ ಕಾಸು ತಗೊಂಡ್ಬಂದು ಇಕ್ತೆ.
ಲಾಸ್ಟ್ ಲಾಸ್ಟ್ ಅಲ್ಲಿಕ್ಲಾ ಅಲ್ಲಿ ನಮಸ್ಕಾರ ಹಾಕೊಂಡ್ರಿ ರೌಂಡ್ ಬಾ ಎಲ್ಲ ಆಯ್ತಾ ತುಪ್ಪ ಕೆಳಗಡೆ क्रीं श्रीं कुबेराय अष्टलक्ष्मी ममता गृहे धनं पुराय नमः ॐ ह्रीं श्रीं क्रीं श्रीं कुबेराय अष्टलक्ष्मी ममता गृहे धनं पुराय नमः ॐ श्री महालक्ष्मी देवी नमः ॐ श्री महालक्ष्मी देवे नमः ಏನು ಬೇಕಮ್ಮ? ಆಯ್ತಪ್ಪ. ನಮ್ಮಪ್ಪ ಮಾಡ್ತಾ ಇರೋ ವಾಂಗಿಬಾತ್ ಸರಿ ಮೆಂತ್ಯ ಬಾತ್ ಮತ್ತೆ ಬಜ್ಜಿ ಹಾಕಿದ್ದಾರೆ. ಇದು ಕಾಳುಳ್ಳಿ ಸಾರು. ಇದು ಬಂದ್ಬಿಟ್ಟು ಮಸಾಲಾ ಚಿತ್ರಾನ್ನ, ಸಬ್ಬಕ್ಕಿ ಸೊಪ್ಪು ಮಸಾಲಾ ಚಿತ್ರಾನ್ನ. ಇದು ವೈಟ್ ರೈಸು, ಇದು ಚಟ್ನಿ. ಸಿಂಪಲ್ ಅಡುಗೆ. ನಮ್ಮ ಅಮ್ಮಗೆ ಆಗಲ್ಲ ಅಂತ ನಮ್ಮ ಅಪ್ಪನೇ ಮಾಡಿರೋದು ಇಷ್ಟು ಅಡುಗೆ. ಇಷ್ಟು ಅಡುಗೆ ಮಾಡಿದ್ದೀರಿ. ಒಬ್ಬಟ್ಟು ಮಾತ್ರ ನಾವು ಹೋಟ್ಲಿಂದ ತರಿಸ್ಕೊತೀರಿ. ಯಾವಾಗಲೂ ನಮ್ಮ ಮನೆಗೆ ಮಾಡಿರಿ. ಈ ಸಲ ನನ್ನ ಹೆಂಡತಿಗೆ ಹುಷಾರಿಲ್ಲ, ಅದಕ್ಕೆ ನಾನೇ ಮಾಡಿದ್ದೀನಿ. ತಿನ್ನೋಡೋಣ. ಚೆನ್ನಾಗಿ ಬಂದಿರ್ತದೆ. ನಾನು ಉಪ್ಪು ಖಾರ ಎಲ್ಲ ಕರೆಕ್ಟಿಗೆ ಹಾಕ್ತೀನಿ. ತಿನ್ನೋಡ್ರಿ. ಮೆಂತ್ಯ ಭಾತ್ ಅಂತೂ ಸೂಪರ್ ಆಗಿರ್ತದೆ ನೋಡಿ ಸರ್. ಮೆಂತ್ಯ ಭಾತ್ ಸೂಪರ್ ಆಗಿರ್ತದೆ. ಚಿತ್ರಾನ್ನ, ಸಬ್ಬಕ್ಕಿ ಸೊಪ್ಪು ಮತ್ತು ಚಕ್ಕೆ ಲವಂಗ ಸ್ವಲ್ಪ ಪೌಡ್ರು, ಕಡಲೆಬೀಜ, ಹುರ್ಗಡ್ಲೆ, ಸರಿ ಕಡಲೆಬೀಜ ಒಂದು, ಆಮೇಲೆ ಕಡಲೆಬೇಳೆ, ಪುದೀನ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೋದು. ನಾನು ರುಬ್ಬಾಕಿ ಮಾಡೋದು ಮಸಾಲೆ ಚಿತ್ರಾನ್ನ. ಎಲ್ಲ ಹಂಗೆ ಕೊಯ್ದಾಕ್ತಾರೆ, ಚೆನ್ನಾಗಿರಲ್ಲ, ರುಚಿ ಇರಲ್ಲ. ಅದನ್ನ ಮಿಕ್ಸಿಗೆ ಹೊಡೆದು ಹಾಕಿದ್ರೆ ರುಚಿ ಜಾಸ್ತಿ, ಬೈಕ್ ಸಿಕ್ಕಲ್ಲ, ಮಕ್ಕಳು ತಿನ್ಬೋದು, ಟೇಸ್ಟ್ ಆಗಿರ್ತದೆ. ತಿನ್ನೋಡಿ. ಇದು ನಮ್ಮನೆ ದೇವರ ಮನೆ ಹಬ್ಬಕ್ಕೆ. ಆಯ್ತಪ್ಪ, ಕುತ್ಕೊಂಡಿದ್ದೀಯ, ಊಟ ಮಾಡಿದೀಯ? ಏನು ಕಲರ್ಫುಲ್ ಆಗಿ ಕಾಣಿಸ್ತಾ ಐತೆ. ಚಿತ್ರಾನ್ನ ಹಾಕು, ತಿಂದು ಚಟ್ನಿ ಚೆನ್ನಾಗಿರ್ತದೆ. ಹೆಂಗೈತ್ಮ? ಹೇಳ್ಬೇಕಾದ್ರೆ ನಾನೇ ಭಾಗ್ಯಶಾಲಿ. ಯಾಕೆ ಹೇಳು? ಪಪ್ಪ ಅಡುಗೆ ಮಾಡಿಕೈತೆ ನೋಡು, ಮಸಾಲ ಚಿತ್ರಾನ್ನ, ಮೆಂತೆ ಬಾತು, ಚಟ್ನಿ, ಬಜ್ಜಿ ಮಾಡೈತೆ. ಹೆಂಗೈತೆ ಪಪ್ಪ? ಸೂಪರಾಗಿ ಐತೆ. ಸೂಪರ್ ಐತೆ. ಇದಕ್ಕಿಂತ ಭಾಗ್ಯ ಬೇಕಾ? ಹ್ಞೂ. ಆಯಾಗಿ ಕುಣಿತಿರು ನೀನು ರಾಣಿಯಾಗೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ ರೆಸ್ಟ್ ಮಾಡಿಕೋರೆ. ಥ್ಯಾಂಕ್ಸ್ ರೀ. ಸೂಪರ್. ಮಮ್ಮಿಗಿಂತ ಪಪ್ಪನೇ ಅಡುಗೆ ಚೆನ್ನಾಗಿ ಮಾಡೋದು. ಇಲ್ಲಿ ನಮ್ಮಪ್ಪ ಎಲ್ಲ ತಿಂಡಿ ತಂದಿದ್ದಾರೆ. ಪೂರಿ ಉಂಡೆ, ಎಳ್ಳುಂಡೆ, ನೀರೇನೋ ಸ್ವೀಟು, ಖರ್ಜೂರಕಾಯಿ,
ನಮ್ಮಮ್ಮ ಫೇವ್ರೆಟ್ ಸ್ವೀಟು, ಇಲ್ಲಿ ಕಾಜು ಸ್ವೀಟು, ಪೈನಾಪಲ್ ಕಾಜು ಬರ್ಫಿ. ಫೋಟೋ ಕೊಡ್ಮ ಬಾಕ್ಸು ಅಂತಂದರೆ ದೇವ್ರು ತೆಗ್ದಿರಾನೆ ತಿನ್ಬೋದ. ಎಲ್ಲ ಇಕ್ಕಿದ್ದಾರೆ ಒಂದೊಂದು. ಇಲ್ಲಿ ಇಟ್ಬಿಟ್ಟು ಬಾ, ಬುಟ್ಟಿ ಎತ್ಕೊಂಬರೋಣ, ಹೋಳಿಗೆ ತಿನ್ನೋಣ ಬನ್ರಿ. ಕೈ ಬಳೆ ಸತ್ತಿನಲೇ ನನ್ನ ಆಸೆಯ ಬುತ್ತಿ